ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಸ್ಮಿತಾ ರಂಗನಾಥ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ಅನ್ನೋ ಸಾಲು ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಅಂಥದ್ದೇ ಅರ್ಥಪೂರ್ಣ ಕೆಲಸವೊಂದನ್ನ ಮಾಡ್ತಿದೆ ನಮ್ಮ ಶರಣರ ನಾಡು ಬಾಗಲಕೋಟೆ. ಹೌದು, ಹಿಂದೂ ಧರ್ಮದಲ್ಲಿ ವಿಭೂತಿಗೆ ಮಹತ್ವವಿದೆ. ಅದರಲ್ಲೂ ಶರಣರು ಪ್ರತಿದಿನ ಪೂಜೆ ಪುನಸ್ಕಾರಗಳಲ್ಲಿ ಶ್ರೇಷ್ಠವಾಗಿರೋ ವಿಭೂತಿಯನ್ನ ಬಳಸ್ತಾರೆ. ಆದ್ರೆ ಈ ಭಸ್ಮವನ್ನ ಎಲ್ಲಿ ತಯಾರು ಮಾಡ್ತಾರೆ, ಹೇಗ್ ತಯಾರಾಗತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾ ಇದೆಯಾ? ಇದೇ ನೋಡಿ ಆ ಜಾಗ. ಬಾಗಲಕೋಟೆ ಜಿಲ್ಲೆಯಲ್ಲಿ ದೇವಸ್ಥಾನ, ಮಠಗಳೇ ಜಾಸ್ತಿ. ಜೊತೆಗೆ ಬಾದಾಮಿ ಗುಹೆ ಕೂಡ ಫೇಮಸ್. ಅದೇ ರೀತಿ ಬಾದಾಮಿ ತಾಲೂಕಿನಲ್ಲಿರುವ ಶಿವಯೋಗ ಮಂದಿರ ಕೂಡ ಅಷ್ಟೇ ಪ್ರಸಿದ್ಧಿ. ಇದೇ ಶಿವಯೋಗ ಮಂದಿರದ ವಿಭೂತಿ ನಿರ್ಮಾಣ ಕೇಂದ್ರದಲ್ಲಿ ಪವಿತ್ರವಾದ ಭಸ್ಮವನ್ನ ತಯಾರು ಮಾಡಲಾಗುತ್ತೆ. ಇಲ್ಲಿನ ಗೋಶಾಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ದನ ಕರುಗಳನ್ನ ಸಾಕಲಾಗಿದೆ. ಅಷ್ಟೇ ಚೆನ್ನಾಗಿ ಅವುಗಳ ಪಾಲನೆ ಪೋಷಣೆ ಮಾಡಲಾಗ್ತದೆ. ವಿಶೇಷ ಏನಂದ್ರೆ ಇಲ್ಲಿ ಸಾಕಿರುವ ಆಕಳು ಮತ್ತು ಎತ್ತುಗಳ ಸಗಣಿಯಿಂದ ನೀವೆಲ್ಲರೂ ಉಪಯೋಗಿಸೋ ಪವಿತ್ರ ವಿಭೂತಿಯನ್ನ ತಯಾರು ಮಾಡಲಾಗುತ್ತೆ. ಇನ್ನು ಶಿವಯೋಗ ಮಂದಿರದಲ್ಲಿ 2 ತರಹದ ವಿಭೂತಿಗಳು ತಯಾರಾಗುತ್ತೆ. ಒಂದು ಕ್ರಿಯಾಭಸ್ಮ, ಮತ್ತೊಂದು ಸಾದಾ ಭಸ್ಮ. ಕ್ರಿಯಾಭಸ್ಮ ಸಮಾಧಿಗೆ ಬಳಸುವ ವಿಭೂತಿಯಾದ್ರೆ ಸಾದಾ ಭಸ್ಮ ಹಣೆಗೆ ಹಚ್ಚಿಕೊಳ್ಳುವ ಅಥವಾ ದೇವಸ್ಥಾನದಲ್ಲಿ ಬಳಸುವ ವಿಭೂತಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಇಡೀ ದೇಶದಲ್ಲೇ ಕೇವಲ 2 ಕೇಂದ್ರಗಳಲ್ಲಿ ಕ್ರಿಯಾಭಸ್ಮ ತಯಾರಿಸಲಾಗುತ್ತೆ. ಅದರಲ್ಲಿ ಬಾದಾಮಿಯ ಶಿವಯೋಗ ಮಂದಿರ ಕೂಡ ಒಂದು. ಇನ್ನು ಭಸ್ಮ ತಯಾರಿಸೋ ವಿಧಾನ ಕೂಡ ಬಹಳ ವಿಶಿಷ್ಟವಾಗಿದೆ. ಮೊದಲಿಗೆ ಆಕಳು ಹಾಗೂ ಎತ್ತಿನ ಸಗಣಿಯನ್ನ ಸುಮಾರು 8 ದಿನಗಳ ಕಾಲ ಸೂರ್ಯನ ಬಿಸಿಲಲ್ಲಿ ಒಣಗಿಸಿ ಕೆಂಡದಲ್ಲಿ ಸುಡಲಾಗುತ್ತೆ. ನಂತರ ಅದನ್ನ ಭಟ್ಟಿ ಇಳಿಸಿ ತದನಂತರ ಯಂತ್ರದ ಮೂಲಕ 8 ದಿನಗಳ ಕಾಲ ಅದನ್ನ ಕುಟ್ಟಿ ಪುಡಿ ಮಾಡಿ ಮತ್ತೆ 8 ದಿನ ಸೋಸ್ತಾರೆ. ಆಮೇಲೆ ಅದನ್ನ ಮುದ್ದೆ ರೀತಿ ಗುಂಡಗೆ ಮಾಡಿ ಕಟ್ಟಿಗೆಯಿಂದ ಹೊಡೆದು ಅದಕ್ಕೆ ನಿರ್ದಿಷ್ಟವಾದ ಆಕಾರವನ್ನ ನೀಡಲಾಗುತ್ತೆ. ತದನಂತರ ಆ ಭಟ್ಟಿಗಳನ್ನ ಬಿಸಿಲಿನಲ್ಲಿ ಒಣಗಿಸಿ ಬೆಂಕಿಯ ಹೊಂಡದಲ್ಲಿ ಸುಡಲಾಗುತ್ತೆ. ಕೊನೆಯದಾಗಿ ತಯಾರಾದ ವಿಭೂತಿಯನ್ನ ಪ್ಯಾಕ್ ಮಾಡ್ತಾರೆ. ಇಷ್ಟೆಲ್ಲ ಪ್ರಕ್ರಿಯೆಗಳ ನಂತರ ಈ ಪವಿತ್ರ ವಿಭೂತಿ ರೆಡಿಯಾಗುತ್ತೆ. ಈ ವಿಭೂತಿ ಹಚ್ಚೋದ್ರಿಂದ ಚರ್ಮ ರೋಗ ಬರೋದಿಲ್ಲ ಹಾಗೂ ಮನಸ್ಸು ಶಾಂತವಾಗಿರುತ್ತೆ ಅನ್ನೋದು ಭಕ್ತರ ನಂಬಿಕೆ. ಇನ್ನು ಶಿವಯೋಗ ಮಂದಿರದ ಭಸ್ಮ ದೇಶ ವಿದೇಶಗಳಲ್ಲೂ ಹೆಸರುವಾಸಿ. ದೇಶ ಹಾಗೂ ರಾಜ್ಯದ ನಾನಾ ಭಾಗದಿಂದ ಭಕ್ತರು ಈ ಮಂದಿರಕ್ಕೆ ಭೇಟಿ ಕೊಡ್ತಾರೆ. ದಿನಕ್ಕೆ ಸರಿಸುಮಾರು 200ರಿಂದ 300 ವಿಭೂತಿಗಳು ಇಲ್ಲಿ ತಯಾರಾಗುತ್ತೆ. ಹೀಗಾಗಿ ಈ ವಿಭೂತಿಗೆ ಸಾಕಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಆದರೆ ಉತ್ಪಾದನೆಯ ಕೊರತೆ ಇರೋದ್ರಿಂದ ಭಕ್ತರು ಬೇಡಿದಷ್ಟು ವಿಭೂತಿಯನ್ನ ನೀಡೋಕೆ ಸಾಧ್ಯವಾಗ್ತಿಲ್ಲ. ಹೀಗಾಗಿ ಈ ಶ್ರೇಷ್ಠ ವಿಭೂತಿ ಎಲ್ಲರಿಗೂ ದೊರೆಯಲಿ ಅನ್ನೋ ಉದ್ದೇಶಕ್ಕಾಗಿ ಮಂದಿರದ ಆಡಳಿತ ಮಂಡಳಿಯವರು ಬಂದಂತಹ ಭಕ್ತರಿಗೆ ತಲಾ ಒಬ್ಬರಿಗೆ ಒಂದೇ ವಿಭೂತಿಯನ್ನ ನೀಡ್ತಾರೆ. ಅದು ವಿಭೂತಿಯನ್ನು ಶಾಸ್ತ್ರೋಕ್ತ ರೀತಿಯಿಂದ ತಯಾರು ಮಾಡ್ತಕ್ಕಂಥ ವಿಭೂತಿ ಇವತ್ತು ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಆಂಧ್ರದವರು ಕೂಡ ಸ್ವಯಂದ ಸಂಸ್ಥೆ ವಿಭೂತಿಯನ್ನೇ ಧರಿಸ್ತಕ್ಕಂಥ ಒಂದು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಆ ವಿಭೂತಿ ಇವತ್ತು ಆವತ್ತನ 1910ನೇ ಇಸ್ವಿಯಿಂದ ಯಾವ ಗೋಶಾಲೆಯನ್ನು ಪ್ರಾರಂಭ ಮಾಡಿದರು, 400 ಗೋಗಳಿದ್ದು ಆ ಗೋಗಳ ಗೋಮಯದಿಂದಲೇ ಈ ಭಸ್ಮ ತಯಾರಾಗ್ತದೆ. ಇವತ್ತು ಕೂಡ ಶಿವಮಂದಿರದ ವಿಭೂತಿ ಅಂದರೆ ಭಾಳ ಪವಿತ್ರ ಭಾವನೆಯಿಂದ ಎಲ್ಲರೂ ಧರಿಸ್ಕೊಳ್ತಾರೆ. ಒಟ್ನಲ್ಲಿ ಇಂತಹ ಬಹು ಬೇಡಿಕೆಯ ಪವಿತ್ರವಾದ ವಿಭೂತಿಯನ್ನ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ತಯಾರು ಮಾಡ್ತಾರೆ ಅನ್ನೋದೇ ಹೆಮ್ಮೆಯ ವಿಷಯ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ವಿಭೂತಿಗಳನ್ನ ತಯಾರಿಸಿ ಭಕ್ತರ ಬೇಡಿಕೆಗಳನ್ನ ಈಡೇರಿಸುವ ಕೇಂದ್ರವಾಗಲಿ ಅಂತ ಆಶಿಸೋಣ.
ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟೆಡ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನ ಯೂಟ್ಯೂಬ್ ಹಾಗೆ ಫೇಸ್ಬುಕ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.